ಶೌಚಾಲಯವನ್ನು ತೆಗೆದಿದಂತ ಕಿಡಿಗೇಡಿಗಳಿಗೆ ಹೇಳಿ ಧಿಕ್ಕಾರ. ಶೌಚಾಲಯವನ್ನು ಧ್ವಂಸಗೊಳಿಸಿದಂತ ಕಿಡಿಗೇಡಿಗಳಿಗೆ ಹೇಳಿ ಧಿಕ್ಕಾರ. ಶೌಚಾಲಯ ಕೆಡವಿದವರನ್ನು ಬಂಧಿಸಲು ಕೋಹಳ್ಳಿ ಗ್ರಾಮಸ್ಥರ ಒತ್ತಾಯಿಸಿ ತಹಶೀಲ್ದಾರ್ಗೆ ಮನವಿ. ಅಥಣಿ ತಾಲೂಕಿನ ಕೋಹಳ್ಳಿ ಗ್ರಾಮದ ಅಥಣಿ ಕೊಟ್ಟಲಗಿ ರಸ್ತೆ ಪಕ್ಕದಲ್ಲಿ ನಿರ್ಮಿಸಿದ ಶೌಚಾಲಯವನ್ನು ಕೆಲ ದಿನಗಳ ಹಿಂದೆ ಕಿಡಿಗೇಡಿಗಳು ನಾಶ ಮಾಡಿದ್ದಕ್ಕೆ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆಗೆ ದೂರು ನೀಡಿದ್ರೂ ಯಾವುದೇ ಕ್ರಮ ಜರುಗಿಸಿಲ್ಲ ಎಂದು ಗ್ರಾಮಸ್ಥರು ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ದಲಿತ ಮುಖಂಡ ಚಿದಾನಂದ ತಲಕೇರಿ ಮಾತನಾಡಿ, ಶೌಚಾಲಯ ನಾಶಪಡಿಸಿದವರ ವಿರುದ್ಧ ಪೊಲೀಸರು ಹಾಗೂ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಸ್ಥಳಕ್ಕೆ ಅಥಣಿ ತಹಶೀಲ್ದಾರ್ ಸಿದ್ದರಾಯ ಬೋಸಗಿ ಆಗಮಿಸಿ ಹೊಸ ಶೌಚಾಲಯ ನಿರ್ಮಿಸುವ ಬಗ್ಗೆ ತಾಲೂಕು ಅಧಿಕಾರಿಗಳ ಜೊತೆ ಚರ್ಚಿಸಿ ಕ್ರಮ ಜರುಗಿಸುವ ಬಗ್ಗೆ ಭರವಸೆ ನೀಡಿದರು. ತಾಲೂಕು ಪಂಚಾಯತ್ ಇಒ ಶಿವಾನಂದ ಕಲ್ಲಾಪುರ ಮಾತನಾಡಿ, ಹೊಸ ಶೌಚಾಲಯ ನಿರ್ಮಿಸಲು ಕ್ರಿಯಾಯೋಜನೆ ರೂಪಿಸಿ ಸರ್ಕಾರದಿಂದ ಮಂಜೂರಾತಿ ಪಡೆದುಕೊಳ್ಳಲಾಗುವುದೆಂದು ತಿಳಿಸಿದ ಮೇಲೆ ಪ್ರತಿಭಟನೆ ಕೈಬಿಟ್ಟರು. ಸರ್ಕಾರದಿಂದ ಇಂಡೈರೆಕ್ಟ್ಲಿ ಸರ್ಕಾರ ದುಡ್ಡು ಅಂದ್ರೆ ಪಬ್ಲಿಕ್ ದುಡ್ಡು. ಸಾರ್ವಜನಿಕರು ನಾವೆಲ್ಲ ಏನೊಂದು ಟ್ಯಾಕ್ಸ್ ಕಟ್ಟಿರ್ತೀವಿ ಅದರ ದುಡ್ಡು ಸರ್ಕಾರದ ಹತ್ರ ಇರ್ತದೆ. ಅದೇ ಸರ್ಕಾರದ ದುಡ್ಡಿನಿಂದ ಆಗಿರುವಂಥದ್ದು ಯಾವುದೇ ಒಂದು ಕಟ್ಟಡ ಇರಲಿ, ಒಂದು ಕೆರೆ ಇರಲಿ, ಒಂದು ಕುಡಿಯುವ ನೀರಿಂದ ಯಾವುದಾದ್ರು ಪೈಪ್ಲೈನ್ ಇರಲಿ ಅಥವಾ ಒಂದು ಬೋರ್ವೆಲ್ ಇರಲಿ, ಅದೇನಿದ್ರು ಸಹಿತ ಅದು ಸರ್ಕಾರದ ಆಸ್ತಿ, ಅದು ಇಂಡೈರೆಕ್ಟ್ಲಿ ಪಬ್ಲಿಕ್ ಆಸ್ತಿ. ಇದನ್ನ ಈ ರೀತಿ ಇಲ್ಲಿ ಒಬ್ಬರು ಇದನ್ನು ಮಾಡಿದ್ರು, ನಾಳೆ ಮತ್ತೊಬ್ಬರು ಬಸ್ ಸ್ಟ್ಯಾಂಡ್ ಕಳಿಸ್ತಾರೆ, ಮತ್ತೊಬ್ಬರು ಅಂಗನವಾಡಿಗೆ ಕಟ್ಟಡವನ್ನು ಕಳಿಸ್ತಾರೆ. ಇದು ಈ ರೀತಿ ಆಗಬಾರ್ದು. ನಿಯಮಗಳು ಏನದಾವ ಅನ್ನುವಂಥದ್ದು ಪಂಚಾಯತಿ ನೋಟದೊಳಗೆ ಪಂಚಾಯತಿ ಪಿಡಿಯವರಿಗೆ ಗೊತ್ತಿರ್ತದೆ ಮತ್ತು ಪಂಚಾಯತಿ ಸದಸ್ಯರಿಗೆ ಒಂದು ಪ್ರತಿಭಟನೆಯನ್ನು ಸನ್ಮಾನ್ಯ ಮಾಜಿ ಶಾಸಕರಾಗಿರುವಂಥ ಗೊಬ್ಬರವರು ಸಮಕ್ಷಮ ಚಿದಾನಂದ ತಲಕೇರಿಯವರ ನೇತೃತ್ವದಲ್ಲಿ ನಮ್ಮ ಸಮಕ್ಷಮ ಆಯಿತು. ಉಪಸ್ಥಿತರಿರುವಂಥ ಸನ್ಮಾನ್ಯ ಮಾಜಿ ಶಾಸಕರಲ್ಲಿ, ನಮ್ಮ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯವರಲ್ಲಿ, ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಯವರಲ್ಲಿ ಮತ್ತು ನಮ್ಮ PS ಅವರಲ್ಲಿ ಅವರನ್ನು ಕೊಟ್ಟ ಸೊ ಈ ಏನು ಒಂದು ಪ್ರತಿಭಟನೆ ನೇತೃತ್ವ ವಹಿಸಿರುವಂಥ ಚಿದಾನಂದ ತಲಕೇರಿ ಅವರ ನೇತೃತ್ವದ ಎಲ್ಲ ಸಂಘಟನೆಯ ಸದಸ್ಯರು ಮತ್ತು ಮಹಿಳೆಯರಲ್ಲಿ ತಾವೇನಿದ್ದೀರಿ ಒಂದು ಮನವಿ ಪತ್ರವನ್ನು ನಮ್ಗೆ ಸಲ್ಲಿಸಿದ್ರಿ. ಸನ್ಮಾನ್ಯ ಮಾಜಿ ಶಾಸಕರು ಭಾಳಷ್ಟು ತಮ್ಮ ಶೌಚಾಲಯ ಬಗ್ಗೆ, ಶೌಚಾಲಯದ ಮಹತ್ವವನ್ನು ಮತ್ತು ತಾವು ಅದು ಮಾಡಬೇಕಾದ್ರೆ ಅದರ ಹಿನ್ನೆಲೆಯನ್ನು ಭಾಳ ವಿವರವಾಗಿ ಹೇಳಿದ್ರು. ಇತ್ತೀಚೆಗೆ ಆಗಿರೋ ಘಟನೆ ಕುರಿತು ಏನು ನೋವಾಗಿದೆ ಅನ್ನೋದು ತಲಕೇರಿ ಅವರು ತಮ್ಮ ಎಲ್ಲರ ಸಮಕ್ಷಮ ಮಾತಾಡಿದ್ದಾರೆ. ಸೊ ಈ ಮನವಿ ಕೂಡ ನಮಗೆ ಸ್ವೀಕಾರ ಆಗಿದೆ. ಈ ಮನವಿಯಲ್ಲಿ ಅತಿ ಮುಖ್ಯವಾಗಿ 2 ವಿಚಾರಗಳನ್ನ ತಾವು ಪ್ರಸ್ತಾಪ ಮಾಡಿದ್ದೀರಿ. ಮೊದಲೇದು, ಈಗಾಗಲೇ ಒಂದು ಶೌಚಾಲಯ ಏನು ಹಾನಿಯಾಗಿದೆ ಆ ಶೌಚಾಲಯಕ್ಕೆ ಸಂಬಂಧಪಟ್ಟಂಗೆ ಮರು ನಿರ್ಮಾಣ ಆಗಬೇಕು ಅನ್ನೋ ಒಂದು ವಿಚಾರ. ಎರಡನೇದು, ಅದಕ್ಕೆ ಕಾರಣಕರ್ತರ ಆದವ್ರ ಮೇಲೆ ಕ್ರಮ ಆಗಬೇಕು ಅನ್ನೋದು ಒಂದು 2 ವಿಚಾರಗಳನ್ನ ತಾವು ಪ್ರಸ್ತಾಪ ಮಾಡಿದ್ದೀರಿ. ಶೌಚಾಲಯ ಅನ್ನೋದು ಸಾಮಾನ್ಯ ಮಾಜಿ ಶಾಸಕರು ಹೇಳ್ದಂಗೆ ಅದು ಒಂದು ಸ್ವಚ್ಛತೆಯ ಪ್ರತೀಕ. ಇವತ್ತು ಪ್ರಧಾನಮಂತ್ರಿಯವರು ಭಾರತ್ ಸ್ವಚ್ಛ ಅಭಿಯಾನ ಮಾಡ್ತಾ ಇದ್ದಾರೆ ಅಂದರೆ ಪ್ರತಿ ಮನೆಗೆ ಶೌಚಾಲಯ, ಸಾರ್ವಜನಿಕ ಶೌಚಾಲಯಗಳನ್ನ ಮಾಡ್ಕೊಳ್ಳೋಕೆ ಕರೆಯನ್ನು ಕೊಟ್ಟಿದ್ದಾರೆ. ಅದ್ರ ತಕ್ಕಂಗೆ ಬಹಳಷ್ಟು ಪ್ರಗತಿನೂ ಆಗಿದೆ. ಅದು ಶೌಚಾಲಯ ಸ್ವಚ್ಛತೆಯ ಪ್ರತೀಕವೂ ಹೌದು, ಆರೋಗ್ಯದ ಪ್ರತೀಕವೂ ಹೌದು, ಮಹಿಳೆಯರ ಗೌರವ ಮತ್ತು ಖಾಸಗಿತನದ ಪ್ರತೀಕವೂ ಹೌದು. ಹೀಗಾಗಿ ತಾವು ಅದನ್ನು ಬೇಡೋಕ್ಕಿಂತ ಮುಂಚೆನೇ ಕೊಡುವಂಥ ಜವಾಬ್ದಾರಿ ಆಡಳಿತ ಯಾವತ್ತೂ ವಹಿಸ್ಬೇಕಾಗಿದೆ, ಯಾವತ್ತೂ ಮಾಡ್ತಾ ಇರ್ತದೆ. ಮತ್ತು ಇಲ್ಲಿ ಈ ವಿಚಾರದಲ್ಲಿ ಒಂದು ಗೊಂದಲ ಆಗಿ ಈಗಾಗಲೇ ನಾಶ ಆಗಿದೆ ಅನ್ನೋದು ಒಂದು ಭಾವನೆ ವ್ಯಕ್ತಪಡಿಸಿದ್ರೆ, ಇದಕ್ಕಿಂತ ಮುಂಚೆ ಕೋಹಳ್ಳಿಯವರು ಭಾಳಷ್ಟು 2 ಸರಿ ಬಂದು ಮನವಿಗಳನ್ನು ಕೂಡ ಕೊಟ್ಟದ್ದು ಇದೆ. ಸೊ ಈ ವಿಚಾರದಲ್ಲಿ ಶೌಚಾಲಯ ಕುರಿತು ಏನು ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಜೊತೆ ಉಪಸ್ಥಿತರಿರುವಂಥ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯವರು ತಮ್ಮ ಗಂಭೀರ ವಿಚಾರವನ್ನು ತಗೊಂಡ್ಬರ್ತಾರೆ. ಈಗಾಗಲೇ ಏನು ಶೌಚಾಲಯ ಕೋಹಳ್ಳಿ ಗ್ರಾಮಸ್ಥರು ನಮಗೆ ನಾವು ಗ್ರಾಮ ಪಂಚಾಯತಿಯಿಂದ ಹೊಸ ಸಮುದಾಯ ಶೌಚಾಲಯ ಇದೆ. ಇನ್ನು ಹಳೆಯದಾಗಲಿ 2-3 ಏನು ವರ್ಕಿಂಗ್ ಕಾರ್ಯನಿರ್ವಹಿಸಿಲ್ಲ, ಇನ್ನು ಮುಂಚಿತು ಕಾರ್ಯನಿರ್ವಹಿಸಿದ್ದು ಅಂತ ಹೇಳ್ತಾರೆ.
ಆದ್ರೆ ನಾವು ಎಷ್ಟು ಯೂನಿಟ್ ಇದ್ವಲ್ಲ ಅಷ್ಟು ಯೂನಿಟ್ ಅದನ್ನು ಹೊಸ ಸಮುದಾಯ ಶೌಚಾಲಯ ಈಗಾಗಲೇ 2ನೇ ತಾರೀಕಿನ ನಾವು ಗ್ರಾಮ ಪಂಚಾಯತಿಂದ ಒಂದು ಏನು ಪ್ರಪೋಸಲ್ ತರಿಸ್ಕೊಂಡು ನಾವು ಜಿಲ್ಲಾ ಪಂಚಾಯತಿ ಕಳಿಸೀವಿ. ಜಿಲ್ಲಾ ಪಂಚಾಯತಿಯಿಂದ ಅದನ್ನು ರಾಜ್ಯ ಮಟ್ಟಕ್ಕೆ ಕಳಿಸಿ ರಾಜ್ಯದಿಂದ ನಾವು ಅದನ್ನು ಅಪ್ರೂವಲ್ ತಗೊಂಡು ಗ್ರಾಮ ಪಂಚಾಯಿತಿಯಿಂದ ವಂತಿಗೆ ತುಂಬಬೇಕಾಗತ್ತೆ 2 ಲಕ್ಷ ರೂಪಾಯಿ. ಆ ವಂತಿಗೆ ತುಂಬುವ ಹಣವನ್ನು ನಾವು ಈಗಾಗಲೇ 15 ಹಣಕಾಸಿನ ಮೀಟರ್ ಅಂತ ಹೇಳಿ 15 ಹಣಕಾಸಿನ ಇಟ್ಕೊಂಡ್ರೆ ನಮಗೆ ರಾಜ್ಯ ಮಟ್ಟದಿಂದ ಜಿಲ್ಲಾ ಪಂಚಾಯತಿಗೆ ಏನು ಅದು ನಮಗೆ ಹಿಂಗೆ ನೀವು ಕೇಳಿದಂಥ ಸಮುದಾಯ ಶೌಚಾಲಯ ಅಪ್ರೂವಲ್ ಆಗೈತೆ ಅಂತ ಲೆಟರ್ ಬಂದ ತಕ್ಷಣ ನಾವು ಈ ಗ್ರಾಮ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿಗೆ 2 ಲಕ್ಷ ವಂತಿಗೆಯನ್ನು ಕಟ್ಟಿಸಿ ಅಲ್ಲಿಂದ ಎಲ್ಲ ಅಂದಾಜು ಮೊತ್ತದ ನಾವು ಟೆಂಡರ್ ಕರೆದು ನಮಗೆ ಸಮುದಾಯ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಡೋ ಕೆಲಸ ನಾವು ಮಾಡ್ತೀವಿ. ಇದು ಆಮೇಗತಿಯಲ್ಲಿ ಹೋಗೋದಂದ್ರೆ ನಾವು ನಾಳೆಗೆ ನಾನು ಜಿಲ್ಲಾ ಪಂಚಾಯತಿಗೆ ಹೊಂಟೇನೆ. ಜಿಲ್ಲಾ ಪಂಚಾಯತಿಗೆ ಹೋದಾಗ ಇದನ್ನು ಈ ಒಂದು ಏನು ಈ ಪರಿಸ್ಥಿತಿ ಏನೈತಲ್ಲ ಹಿಂಗೆ ಸ್ಟ್ರೈಕಿಗೆ ಕುಂತಿದ್ದನ್ನು ನಮ್ಮ ಮೇಲಾಧಿಕಾರಿಗಳಿಗೆ ವಿವರಿಸಿ ಇದು ಆದಷ್ಟು ಗತಿಯೊಳಗೆ ನಮ್ಗೆ ಇದನ್ನು ಅಪ್ರೂವಲ್ ಕೊಡಿಸುವಂಥ ಕೆಲಸ ಮಾಡಿರಿ ಅಂತೇಳಿ ಒಂದು ವಿನಂತಿಯನ್ನು ಮಾಡಿಕೊಂಡು ಇಲ್ಲಿ ಕೋಳಿಯೊಳಗೆ ಹೊಸ ಸಮುದಾಯ ಶೌಚಾಲಯ ಶೀಘ್ರ ಆಗುವಂಗೆ ನಾನು ನೋಡ್ಕೊಳ್ತೀನಿ.